ಗೋಪಾಲ ಗಚ್ಚತಿ ಎಂದು ಹೇಳಬೇಕಲ್ಲವೇ. ಹಾಗೆ ಗೋಪಾಲ ಗಚ್ಚತಿ, ಇಲ್ಲಿ ಮಾತ್ರ ಗೋಪಾಲ ವಿಸರ್ಗ ಅಂದರೆ ಗೋಪಾಲನು. ಇಲ್ಲಿ ರಾಮ ಅಂದರೆ ರಾಮ ಕರೆಯುವಾಗ, ಹಾಗೆ ಗೋಪಾಲ ಕರೆಯುವಾಗ. ಗೋಪಾಲ ಏನು ಹೇಳಿದ ವಾಕ್ಯ? ಗೋಪಾಲ ಇಲ್ಲಿ ಬಾ ಎಂದು ಕರೆಯುತ್ತಾ ಇದ್ದಾನೆ ಅಲ್ಲವೇ. ಈ ಸೇಸ್ ಗೋಪಾಲ ಕಮ್ ಹಿಯರ್, ಅದು ಗೋಪಾಲ ಅತ್ರ ಗಚ್ಚ. ಓಕೆ, ನೆಕ್ಸ್ಟ್. ಅಲ್ಲಿ ಏನು ಈ ವಾಕ್ಯ ಎಲ್ಲರೂ ಓದಿ. ಗೋಪಾಲನೇ ಇಲ್ಲಿ ಬಾ, ಗೋಪಾಲ ಅತ್ರ ಆಗಚ್ಚ. ಆಗಚ್ಚ ಆಗಚ್ಚ ಒತ್ತೆ, ಅಷ್ಟು ಒತ್ತೆ ಅಲ್ಲ, ಆಗಚ್ಚ. ಸ್ವಲ್ಪ ವ್ಯತ್ಯಾಸ ಗೊತ್ತಾಗುವಷ್ಟಿರಬೇಕು. ತುಂಬ ಜೋರಾಗಿ ಅಷ್ಟು ಒತ್ತಿಯೂ ಬೇಡ. ಚ ಛ ಅಷ್ಟು ವ್ಯತ್ಯಾಸ ಗೊತ್ತಾಗುವಷ್ಟಿದ್ದರೆ ಸಾಕು. ಆಗಚ್ಚ. ಗೋಪಾಲ ಅತ್ರ ಆಗಚ್ಚ. ಓಕೆ, ನೆಕ್ಸ್ಟ್. ಅಲ್ಲಿ ಏನು ಮಾಡುತ್ತೀಯಪ್ಪ? ತತ್ರ ಕಿಂ ಕರೋಷಿ ತ್ವೋಃ. ಇಲ್ಲಿ ನೋಡಿ, ಇದು ಸಂಬೋಧನದಲ್ಲ ಇನ್ನೊಂದು ಮಾತು. ಅಲ್ಲಿ ಏನು ಮಾಡುತ್ತೀಯಪ್ಪ, ಅಪ್ಪ ಹೇಳ್ತೀವಿ ನೋಡಿ. ಅಲ್ಲಿ ಏನು ಮಾಡ್ತೀಯಪ್ಪ, ಇದಕ್ಕೆ ಸಂಸ್ಕೃತದಲ್ಲಿ ಏನು ಹೇಳ್ತೀವಿ? ಭೋ ಎಂದು ಹೇಳ್ತೀವಿ. ಭೋ ಎಂಬುದು ಸ್ವಲ್ಪ ಆದರಣೂ ಆಗುತ್ತದೆ. ಆದರಣು ಅಂದರೆ ಏನು ಮಾಡ್ತೀರಿ ಸರ್ ಎಂದು ಹೇಳ್ತೀರಿ ನೋಡಿ. ಸ್ವಲ್ಪ ಆದರಣೂ ಆಗುತ್ತದೆ, ಸ್ವಲ್ಪ ಪ್ರೀತಿಯಿಂದ ಸಾಮಾನ್ಯ ಸ್ನೇಹದಿಂದಲೂ ಹೇಳುವುದು ಆಗುತ್ತದೆ ಭೋ ಅಂದರೆ. ಹೆಚ್ಚು ಆದರಣೆ. ಬಟ್ ಇಲ್ಲಿ ಸ್ವಾಮೀಜಿ ಅಪ್ಪ ಎಂದು ಹೇಳ್ತಾ ಇದ್ದಾರೆ. ತತ್ರ ಕಿಂ ಕರೋಷಿ ಭೋಃ, ಅಲ್ಲಿ ಏನು ಮಾಡ್ತಾ ಇದ್ದಿ? ಓಕೆ, ಇದು ಪ್ರಶ್ನ. ಇಲ್ಲಿ ತತ್ರ ಗೊತ್ತು, ತತ್ತ ಅಂದರೆ ಅಲ್ಲಿ, ಕಿಮ್ ಅಂದರೆ ಏನು, ಕರೋಷಿ ಅಂದರೆ ಮಾಡ್ತಾಯಿದ್ದಿ, ಮಾಡ್ತಾಯಿದ್ದಿ. ಭೋಃ ವಿಸರ್ಗ ಇರಬೇಕು. ಏನು ಹೇಳ್ತೀವಿ? ಭೋಃ. ಹಿಂದಿಯಲ್ಲಿ ಜಿ ಹೇಳ್ತಾರೆ ನೋಡಿ. ವहाँ क्या कर रहे हैं, क्या हो रहा है जी, क्या जी ಎಂದು ಹೇಳ್ತಾರೆ ನೋಡಿ. ಆ ಜಿ ಅಂದರೆ ಅದು ಹಾಗೆ. ಕನ್ನಡದಲ್ಲಿ ಏನು ಹೇಳ್ತಾರೆ ಅದಕ್ಕೆ? ಜಿ ಏನಕ್ಕಿಲ್ಲ, ಅಪ್ಪನೇ ಹೇಳ್ತಾರೆ. ರೀ ಹೇಳ್ತಾರೆ. ಆದರ ಇದ್ದರೆ ರೀ, ಸಾಮಾನ್ಯನಿದ್ದರೆ ಅಪ್ಪ. ಇಲ್ಲಿ ಇನ್ನೇನೋ ಹೇಳ್ತಾರೆ, ಏನದು ಕಣೋ ಕಿಣೋ ಏನೋ ಹೇಳ್ತಾರೆ, ಫ್ರೆಂಡ್ಸ್ನಲ್ಲಿ ಹೇಳ್ದೆ. ಇದು ಅಪ್ಪ ಅಷ್ಟೇ ಅಂಥದ್ದೇ. ಭೋ ಅಂದರೆ ಸ್ವಲ್ಪ ಲಿಟಲ್ ಮೋರ್ ಆದರ. ಭೋಃ ಒಂದು ಗೋಪಾಲ ಕಲ್ತ್ಕೊಂಡಿದ್ದೀವಿ. ಈ ಭೋ ಹೊಸ ಪದ ಆಯಿತು ಅಲ್ಲವೇ. ನೆಕ್ಸ್ಟ್ ಹೇಳಿ. ಅಲ್ಲಿ ಏನು ಮಾಡುತ್ತೀಯಪ್ಪ? ತತ್ರ ಕಿಂ ಕರೋಷಿ ಭೋಃ. ಅಲ್ಲಿ ಏನು ಮಾಡುತ್ತೀಯಪ್ಪ? ತತ್ರ ಕಿಂ ಕರೋಷಿ ಭೋಃ. ಎಲೈ ಬ್ರಾಹ್ಮಣನೇ, ಇಲ್ಲಿ ಕುಳಿತುಕೋ. ಓ ಬ್ರಾಹ್ಮಣ, ಅತ್ರ ಉಪವಿಶ. ಇಲ್ಲಿ ನೋಡಿ, ಬ್ರಾಹ್ಮಣ ಸಂಬೋಧಿಸುವಾಗ ಏನು ಹೇಳ್ತೀವಿ? ಓ ಬ್ರಾಹ್ಮಣ ಅಷ್ಟೇ ಸಂಸ್ಕೃತದಲ್ಲಿ. ಬ್ರಾಹ್ಮಣನೇ ಕನ್ನಡದಲ್ಲಿ ಹೇಳಿದ್ದರೆ ಬ್ರಾಹ್ಮಣ ವಿಸರ್ಗ ಇರಬೇಕು ಪ್ರಥಮ ವಿಭಕ್ತಿ ಆದರೆ. ಸಂಬೋಧನ ಆದರೆ ವಿಸರ್ಗ ಬಿಡ್ತೀವಿ. ಈಗ ಇಲ್ಲಿ ಹೇಳಿದ್ದೀನಲ್ಲ ಅಷ್ಟೇ. ವಿಸರ್ಗ ಬಿಟ್ಟರೆ ಸಂಬೋಧನ ಅಂದರೆ ದೂರದಿಂದ ಕರೆಯೋದು ಅಲ್ಲವೇ, ಅಡ್ರೆಸ್ಸಿಂಗ್. ಏ ಬ್ರಾಹ್ಮಣನೇ, ಓ ಭೋ ಬ್ರಾಹ್ಮಣ, ಅತ್ರ ಉಪವಿಶ. ಅತ್ರ ಅಂದರೆ ಇಲ್ಲಿ, ಉಪವಿಶ ಅಂದರೆ ಇಲ್ಲಿ. ಇನ್ನೊಂದು ನೋಡಿ, ನಾವು ವರ್ತಮಾನ ಕಾಲ ಕರೆದುಕೊಂಡಿದ್ದೀವಿ. ಆಗಚ್ಚತಿ ಗೊತ್ತು ನಮಗೆ, ಗಚ್ಚತಿ ಹೋಗುತ್ತಾನೆ ಅಲ್ಲವೇ, ಆಗಚ್ಚತಿ ಬರುತ್ತಾನೆ, ಗಚ್ಚಾಮಿ ನಾನು ಹೋಗುತ್ತೇನೆ, ಆಗಚ್ಚಾಮಿ ನಾನು ಬರುತ್ತೇನೆ, ಗಚ್ಚಸಿ ನೀನು ಬರುತ್ತೀಯೆ, ಆಗಚ್ಚಸಿ ನೀನು ಹೋಗುತ್ತೀಯೆ, ಆಗಚ್ಚಸಿ ನೀನು ಬರುತ್ತೀಯ. ಇದು ವರ್ತಮಾನ ಕಾಲ, ಪ್ರೆಸೆಂಟ್ ಟೆನ್ಸ್. ಇಲ್ಲಿ ಹೇಳಿದ್ದು ಮಾತ್ರ ಆಗಚ್ಚ, ಇನ್ನೊಂದು ಉಪವಿಶ, ಇದು ಆಜ್ಞಾರ್ಥಕ. ಆಗಚ್ಚ ಅಂದರೆ ಬಾ, ಕುಳಿತುಕೋ ಅಂದರೆ ಆಜ್ಞಾ ಅಥವಾ ಆಜ್ಞೆನೇ. ಆಜ್ಞಾ ಸಲಹಾ ಹೇಳಬೇಕಾದರೆ ಆಗಚ್ಚ, ಉಪವಿಶ ಇದು ಆಜ್ಞಾರ್ಥಕ ಆಗ್ತದೆ. ಆಗಚ್ಚತಿ ಅಂದರೆ ವ್ಯತ್ಯಾಸ ಗೊತ್ತಾಯ್ತಲ್ಲ. ತೀ ಇಲ್ಲ, ತೀ ಇದೆಯಾ? ಇಲ್ಲ. ಉಪವಿಶತಿ ಇಲ್ಲ, ಉಪವಿಶಾಮಿ ಇಲ್ಲ, ತೀ ಮೀ ಇಲ್ಲ, ತೀ ಸಿ ಮೀ ಆ ಮೂರು ಇಲ್ಲ. ಅಂದರೆ ಏನರ್ಥ? ಇದು ಆಜ್ಞಾರ್ಥಕ. ಆಗಚ್ಚ. ಹಿಂದಿನ
ಕೆಲವು ಪದಗಳು ನಾವು ಕಲ್ತಿದ್ದೀವಿ ನೋಡಿ. ಪಠಾಮಿ, ಪಠತಿ, ಪಠಸಿ ಇದೆ. ಅದಕ್ಕೆ ನೀವು ಓದು ಆಜ್ಞೆ ಕೊಡಬೇಕಾದ್ರೆ ಏನು ಹೇಳಬೇಕು? ಇಲ್ಲಿ ಏನು ಹೇಳಿದ್ವಿ ಸಂಸ್ಕೃತದಲ್ಲಿ? ಆಗಚ್ಚ, ಆಗಚ್ಚತಿ ಇತ್ತು, ಆಗಚ್ಚತಿ, ಆಗಚ್ಚಸಿ, ಆಗಚ್ಚಾಮಿ. ಇದರಿಂದ ನೀವು ಆಜ್ಞೆ ಕೊಡಬೇಕಾದರೆ, ನೀನು ಬಾ ಎಂದು ಹೇಳಬೇಕಾದರೆ ಎಷ್ಟು ಬದಲಾಯಿಸಿದ್ದೇವೆ? ತೀಸಿಮಿ ತೆಗೆದಿದೆ ಅಷ್ಟೇ. ಆಯಿತಾ? ತೀಸಿಮಿ ತೆಗೆದುಬಿಟ್ಟು ಮಿಕ್ಕದೆಲ್ಲ ಇಟ್ಟಿದ್ದೀವಿ ಅಷ್ಟೇ. ಆ ಗಚ್ಚ, ತೀಸಿಮಿ ತೆಗೆದುಬಿಟ್ಟಿದ್ದು. ಹಾಗೆಯೇ ಪಠಾಮಿ, ಪಠತಿ, ಪಠಸಿ, ಪಠಾಮಿ, ಪಠತಿ, ಪಠಸಿ. ಅದನ್ನು ಆಜ್ಞೆ ಮಾಡಬೇಕಾದರೆ ಓದು, ಅದು ನಾನು ಕೇಳ್ತಾ ಇದ್ದೆ. ಪಠ, ನೋಡು ಎಂದು ಆಜ್ಞೆ ಕೊಡಬೇಕಾದರೆ ಅದೇ ಪಶ್ಯತಿ, ಪಶ್ಯತಃ, ಅದಕ್ಕೆ ಪಶ್ಯ ಅಷ್ಟೇ. ಪಶ್ಯ ಇಷ್ಟೇ. ಪೂಜಿಸು, ಪೂಜಯತಿ, ಪೂಜಯಾಮಿ, ಪೂಜಯ ಅದಿತ್ತು. ಈಗ ಪೂಜ್ಯ ಅಲ್ಲ, ಪೂಜಯ. ಯಾ ಇದೆ ನೋಡಿ, ಯಾ ಇದೆ. ಪೂಜ್ಯ ಅಲ್ಲ, ಪೂಜಯ. ಭಜತಿ, ಭಜಸಿ, ಭಜಾಮಿ ಇದೆ. ಅದಕ್ಕೆ ನೀವು ಭಜಿಸು ಎಂದು ಹೇಳಬೇಕಾದ್ರೆ ಭಜ ಅಲ್ಲವೇ? ನಾವು ಹಿಂದೆ ಕಲಿತುಕೊಂಡಿರುವ ಎಷ್ಟೆಷ್ಟು ಕ್ರಿಯಾಪದಗಳಿವೆಯೋ ಅದೆಲ್ಲ ಸ್ವಲ್ಪ ಸ್ವಲ್ಪ ಹೇಳಿಬಿಡ್ತೀನಿ ನೋಡಿ. ನಮಸ್ಕಾರ ಮಾಡು ಅಂದರೆ, ನಮಸ್ಕಾರ ಮಾಡು ಆಜ್ಞೆ ಮಾಡಬೇಕಾದರೆ ನಮಾಮಿ ನೋಡಿ, ನಮಸಿ, ನಮತಿ, ನಮಾಮಿ. ಇದಕ್ಕೆ ಆಜ್ಞೆ ಮಾಡಬೇಕಾದರೆ ನಮತಿ ಎಲ್ಲಿ ಏನು ಬದಲಾಯಿಸಬೇಕು? ನಮತಿಯಿಂದ ಏನು ತೆಗೆದು ಬಿಟ್ಟರೆ ಆಗಚ್ಚ ಆಯಿತು, ತಿ ಒಂದು ತೆಗೆದು ಬಿಟ್ಟಿದ್ದು. ಮರಿ ನಮತಿನಿಂದ ಎಷ್ಟು ಏನು ತೆಗಿಬೇಕು? ನಮ್ಮ ತೆಗೆದು ಬಿಡ್ತೀರಾ? ಅದು ಹೌದಾ? ಏನು ಹೇಳುತ್ತದೆ? ಹೇಳು. ಉಳಿದಿದ್ದೇನು? ಅದೆಲ್ಲ ಬೇಡ, ಉಳಿದಿದ್ದೇನು? ನಮ. ನಮ ಅಂದರೆ ನಮಸ್ಕರಿಸು ಅಲ್ಲವೇ? ನಮ ಅಂದರೆ ನಮಸ್ಕರಿಸು. ಇನ್ನೇನು? ಕರೋತಿ ಇದೆ ನೋಡಿ. ಕರೋತಿಗೆ ಮಾಡು ಅಂದರೆ ಏನು ಹೇಳ್ತೀವಿ? ಅದು ಸ್ವಲ್ಪ ಬೇರೆ ಇರ್ತದೆ, ಕಲಿಯಬೇಕಾಗ್ತದೆ. ಅದರಿಂದ ಕುರು, ಕುರು ಅಂದರೆ ಮಾಡು. ಖಾದತಿ ಇದೆ. ಅದಕ್ಕೆ ಖಾದ, ತಿನ್ನು. ಖಾದತಿ ಅಂದರೆ ತಿನ್ನು. ಇನ್ನೊಂದು ಸ್ಮರತಿಗೆ ಸ್ಮರ, ನೆನಪಿಸ್ಕೋ, ಸ್ಮರ. ಇನ್ನೇನಾಯಿತು? ಪತತಿಗೆ ಪಥ ಅಂದರೆ ಬೀಳು. ಬೀಳು ಎಂದು ಯಾರು ಆಜ್ಞೆ ಕೊಡಲ್ಲ, ಕೊಡ್ತಾರ ಯಾರಾದರೂ? ಬೀಳು ಎಂದು. ಈಗ ಗೊತ್ತಾಯ್ತಾ? ಪಶ್ಯ, ಜಪತಿ, ಜಪಿಸುತ್ತಾನೆ, ಜಪ ಆಗುತ್ತದೆ. ಮತ್ತು ಪಶ್ಯ ಆಯಿತು, ಜಪ ಆಯಿತು, ಪೂಜಾ ಆಯಿತು, ಭಜ ಆಯಿತು, ಇನ್ನೇನಪ್ಪ ಎಲ್ಲ ಎಲ್ಲ ಬಂದುಬಿಟ್ಟಿತ್ತು ನಿಮಗೆ. ಹಿಂಗಷ್ಟೇ, ಏನು ಉಳಿಯಲಿಲ್ಲ. ಸ್ಮರತಿ ಆಯಿತು, ಭಜತಿ ಆಯಿತು, ಪಶ್ಯತಿ ಆಯಿತು, ಪಠತಿ ಆಯಿತು, ಪರವಾಗಿಲ್ಲ. ವದತಿ, ಪದ ಅಂದರೆ ಅರ್ಥ ಹೇಳು. ವದತಿ ಅಂದರೆ ಅವನು ಹೇಳುತ್ತಾನೆ. ತಿ ತೆಗೆದುಬಿಟ್ಟು ಹೇಳು. ವದ ಅಂದರೆ ನೀನು ಹೇಳು. ಏನಪ್ಪ ಏನು ಮಾಡ್ತಾ ಇದ್ದೀವಿ? ಹೇಳು. ವದ, ತ್ವಂ ವದ, ನೀನು ಹೇಳು. ಹಾಗೆ ತ್ವಂ ವದ ಅಂದರೆ ನೀನು ಹೇಳು. ತ್ವಂ ಪಠ ಅಂದರೆ ನೀನು ಓದು. ತ್ವಂ ಪಶ್ಯ, ಈಗ ನಾನು ಪಾಠ ಹೇಳುವಾಗ ಹೇಳ್ತೀನಿ ಏನು? ವದ ಅಂದರೆ ನೀನು ಹೇಳು ಅಂದರೆ ಅರ್ಥ ಮಾಡಿಕೊಳ್ಳಬೇಕು ಅಲ್ಲವೇ? ಪಠ ಅಂದರೆ ಓದು, ಪಠ ಅಂದರೆ ಓದು. ವದ ಅಂದರೆ ಹೇಳು, ಆಜ್ಞಾ ಅಲ್ಲವೇ? ನಮ, ನಮಸ್ಕರಿಸು. ಪಠ ಅಂದರೆ ಓದು, ಅದೆಲ್ಲ ಆಯಿತು. ನಮ, ಸ್ಮರ, ಸ್ಮರ ಅಂದರೆ ಸ್ಮರಿಸು. ಈಗ ಮುಂದುವರಿಯೋಣ. ಸೊ ಇಲ್ಲಿ ಉಪವಿಶ, ಉಪವಿಶ ಅಂದರೆ ಕುಳಿತುಕೋ. ತಿಷ್ಠ ಅಂದರೆ ಎಲ್ಲಿದೆಯೋ ಅಲ್ಲೇ ನಿಂತಿರುವ ಎಂದರ್ಥ. ನಿಂತಿರು ಎಂದರ್ಥ. ನಿಂತುಕೋ ಅಂದರೆ ಕುಳಿತಿರುವವನು ನಿಂತಿರುವುದಲ್ಲ, ಎದ್ದು ನಿಂತಿರುವುದಕ್ಕೆ ಉತ್ತಿಷ್ಠ ಹೇಳ್ತೀವಿ. ತಿಷ್ಠ ಅಂದರೆ ಅವ್ರು ನಡೆಯುತ್ತಾ ಇರುವವನೇ ಸ್ವಲ್ಪ ನಿಲ್ಲು ನಿಲ್ಲು ಅಷ್ಟೇ. ಹೋಗುತ್ತಾ ಇರುವವನೇ ಸ್ವಲ್ಪ ನಿಲ್ಲು ಸ್ವಲ್ಪ ನಿಲ್ಲು ಅಂದರೆ ತಿಷ್ಠ ಹೇಳ್ತೀವಿ. ಕುಳಿತಿರುವವನು ಎದ್ದು ನಿಲ್ಲಬೇಕಾದರೆ ಉತ್ತಿಷ್ಠ ಹೇಳ್ತೀವಿ. ವ್ಯತ್ಯಾಸ ಇದೆ ನೋಡಿ. ತಿಷ್ಠ ಅಂದರೆ ಸ್ಟಾಪ್, ಉತ್ತಿಷ್ಠ ಅಂದರೆ ಸ್ಟ್ಯಾಂಡ್. ವ್ಯತ್ಯಾಸ ನೋಡಿ. ತಿಷ್ಠ ಅಂದರೆ ಸ್ಟಾಪ್, ತಿಷ್ಠ ಅಂದರೆ ಸ್ಟಾಪ್. ಗಚ್ಚ ಅಂದರೆ ಹೋಗು, ತಿಷ್ಠ ಅಂದರೆ ಸ್ಟಾಪ್. ಗಚ್ಚ, ತಿಷ್ಠ ಎರಡಕ್ಕೆ ಇಷ್ಟ. ಗಚ್ಚ ಹೋಗು, ಗಚ್ಚತಿ ಅಂದರೆ ಹೋಗುತ್ತಾನೆ, ತಿಷ್ಠತಿ ಸ್ಟಾಪ್ಸ್ ನಿಲ್ಲುತ್ತಾನೆ ಅಂದರೆ ಸ್ಟಾಪ್ಸ್ ಎಂದರ್ಥ. ಅಂದರೆ ಹೋಗೋದು ನಿಲ್ಲಿಸ್ತಾನೆ, ಹೋಗುವುದು ನಿಲ್ಲಿಸ್ತಾನೆ ಎಂದರ್ಥ ಅಷ್ಟೇ. ಈಗ ಕುಳಿತಿರುವವನು ಎದ್ದು ನಿಂತು ಅಂದರೆ ಅದಕ್ಕೆ ಬೇರೆ, ಅದಕ್ಕೆ ಉತ್ತಿಷ್ಠ ಹೇಳಿ. ಉತ್ತಿಷ್ಠ ಬೇರೆ, ಸಿಂಪಲ್ ತಿಷ್ಠ ಅಂದರೆ ಜಸ್ಟ್ ಸ್ಟೇ ದೇರ್, ಹಾಗೆ ನಿಂತಿರು.
ಸ್ಟೇ ಅಂದರೆ ಎಲ್ಲಿದೆಯೋ ಅಲ್ಲಿ, ಕುಳಿತಿದ್ದ ಹಾಗೆ ನಿಂತಿದ್ದ ಹಾಗೆ, ಎಲ್ಲಿದ್ದರೆ ಅಲ್ಲೇ ಸ್ಟಾಪ್, ಎಲ್ಲಿದ್ದರೆ ಅಲ್ಲೇ ಸ್ಟಾಪ್ ಮಾಡಿಬಿಡು, ಅದಕ್ಕೆ ತಿಷ್ಠ ಎಂದು ಹೇಳ್ತೀವಿ ಅಲ್ಲವೇ. ಏನೇನು ಮಾಡ್ತಾಯಿದ್ರೆ ಕ್ಷಣಂ ತಿಷ್ಠ, ಒಂದು ನಿಮಿಷ ನಿಲ್ಲು ಹೇಳ್ತೀವಿ ಹಾಗೆ ಅಲ್ಲವೇ. ಜಸ್ಟ್ ಸ್ಟಾಪ್ ಫಾರ್ ಎ ವೈಲ್, ಜಸ್ಟ್ ವೇಟ್ ಅಂದರೆ ಕ್ಷಣಂ ತಿಷ್ಠ ಹಾಗೆ ಇರು, ಸ್ವಲ್ಪ ನಿಲ್ಲು ಹೇಳ್ತೀವಿ ಅಷ್ಟೇ. ಅದರಿಂದ ತಿಷ್ಠ ಅಂದರೆ ನಿಂತಿರು, ಗಚ್ಚ ಅಂದರೆ ಹೋಗು, ಉಪವಿಶ ಕೂತ್ಕೋ, ಉಪವಿಶ ಅಂದರೆ ಕೂತ್ಕೋ. ಈಗ ಹೇಳು ಅಂದರೆ ವದ ಹಾಗೆ. ಈಗ ಗೊತ್ತಾಗ್ತಾ ಇದೆ. ಸೊ ಇನ್ನೂ ಕೆಲವು ಒಂದು 5-6 ಪಾಠಗಳಾಗಲಿ ಸ್ವಲ್ಪ ಮಾತಾಡೋದು ಕಲಿಯಬಹುದು. ಮುಂದಿಂದು ಹೇಳಪ್ಪ. ಭೋ ಬ್ರಾಹ್ಮಣ ಅತ್ರ ಉಪವಿಶ. ಓ ಬ್ರಾಹ್ಮಣ, ಯು ಸಿಟ್ ಹಿಯರ್, ನಿನ್ನಿಲ್ಲಿ ಕೂತ್ಕೋ. ಓಕೆ, ನೆಕ್ಸ್ಟ್. ಎಲೆ ಬ್ರಾಹ್ಮಣನೇ ಇಲ್ಲಿ ಕುಳಿತುಕೋ. ಭೋ ಬ್ರಾಹ್ಮಣ ಅತ್ರ ಉಪವಿಶಸಿ. ಉಪವಿಶ ಇಲ್ಲದೆ ಅಕ್ಷರ ಸೇರಿಸಿ ಬಿಡೋದು ಏನಪ್ಪ. ಅರ್ಥ ಏನು ವ್ಯತ್ಯಾಸ ಗೊತ್ತಾಯ್ತಾ? ಉಪವಿಶಸಿಕಿ ಉಪವಿಶಕಿ. ಉಪವಿಶಸಿ ಅಂದರೆ ನೀವು ಕುಳಿತಿರುತ್ತಾ ಇದ್ದಿ. ಉಪವಿಶ ಅಂದರೆ ಕುಳಿತುಕೋ, ಎಲ್ಲ ಕುಳಿತುಕೋ ಆಜ್ಞೆ ಕೊಡ್ತಾ ಇದ್ದಿ. ಭೋ ಬ್ರಾಹ್ಮಣ ಅಲ್ಲಿ ಮೇಲಿನ ವಾಕ್ಯದಲ್ಲಿ ಭೋಹ ವಿಸರ್ಗ ಇದೆ. ಈ ವಾಕ್ಯದಲ್ಲಿ ಈಗ ಜಸ್ಟ್ ನಾವು ಓದಿದ ವಾಕ್ಯದಲ್ಲಿ ಭೋ ಬ್ರಾಹ್ಮಣ ವಿಸರ್ಗ ಇಲ್ಲ, ಲೋಪವಾಯಿತು. ಸಂಧಿ ನಿಯಮದಿಂದ ಬಾ ಬಂದಿದೆ ನೋಡಿ. ಭೋಹ ನಂತರ ಬಾ ಅಂದರೆ ಏನದು? ಬಾ ಅಂದರೆ ಕಾನ್ಸನೆಂಟ್, ಅದು ವ್ಯಂಜನ. ಅದರಿಂದ ವ್ಯಂಜನ ಬಂದಿರುವ ವಿಸರ್ಗ ನಂತರ ವ್ಯಂಜನ ಬಂದರೆ ವಿಸರ್ಗ ಲೋಪವಾಗುತ್ತದೆ. ಅದರಿಂದ ಭೋ ಬ್ರಾಹ್ಮಣ ಅಷ್ಟೇ ಸಾಕು. ಭೋ, ಏಕೆಂದರೆ ವಿಸರ್ಗ ಹೇಳುಗುವಕ್ಕೆ ಹೋದರೆ ಕಂಠಕ್ಕೆ ಹೆಚ್ಚು ಆಯಾಸ ಆಗ್ತದೆ. ಭೋ ಬ್ರಾಹ್ಮಣ ಈಸಿ. ಭೋಹೋ ಬ್ರಾಹ್ಮಣ ಅಂದರೆ ನಿಲ್ಲಿಸಬೇಕಾಗ್ತದೆ ಅಲ್ಲವೇ, ನಿಲ್ಲಿಸಿ ಮತ್ತೆ ಹೇಳಬೇಕಾಗ್ತದೆ, ಕಂಠಕ್ಕೆ ಆಯಾಸ ಆಗ್ತದೆ. ಅದರಿಂದ ಭೋ ಬ್ರಾಹ್ಮಣ ಈಸಿ. ಅದಕ್ಕೋಸ್ಕರ ವಿಸರ್ಗ ಬಿಟ್ಟುಬಿಟ್ಟಿದ್ದೆ, ಲೋಪ ಮಾಡಿದ್ದೆ. ಆಯಿತು, ಮುಂದಿಂದು. ಎಲೆ ಹುಡುಗನೇ, ನಿಜವನ್ನು ನುಡಿ, ಧರ್ಮವನ್ನು ಮಾಡು. ಅದು ನೋಡು. ಹೇ ಬಾಲ, ಸತ್ಯಂ ವದ, ಧರ್ಮಂ ಚರ. ಚೆನ್ನಾಗಿದೆ ಅಲ್ಲವೇ. ಅರ್ಥವಾಯಿತಾ ನಿನಗೆ? ಸತ್ಯಂ ವದ, ಸತ್ಯವನ್ನು ಹೇಳು, ಆಜ್ಞೆ ಅದು. ವದತಿ ಅಲ್ಲ, ವದ ನೀನು ಹೇಳು. ಧರ್ಮಂಚರ, ಚರ ಅಂದರೆ ಚರತಿ, ಆಚರಿಸು. ಚರತಿ ಆಚರತಿ ಎರಡೂ ಒಂದೇ. ಚರತಿ ಆಚರತಿ. ಧರ್ಮಂಚರ, ಧರ್ಮವನ್ನು ಆಚರಿಸು, ಸತ್ಯವನ್ನು ಹೇಳು. ಓಕೆ. ಎಲೆ ಹುಡುಗನೇ, ನಿಜವನ್ನು ನುಡಿ, ಧರ್ಮವನ್ನು ಮಾಡು. ಕರೆಕ್ಟ್. ಆಚರಿಸು, ಮಾಡು. ಹೇ ಬಾಲ, ಸತ್ಯಂ ವದ, ಧರ್ಮಂ ಚರ. ಕರೆಕ್ಟ್. ಎಲೆ ಹುಡುಗನೇ, ನಿಜವನ್ನು ನುಡಿ, ಧರ್ಮವನ್ನು ಮಾಡು. ಕರೆಕ್ಟ್. ಹೇ ಬಾಲ, ಸತ್ಯಂ ವದ, ಧರ್ಮಂ ಚರ. ಕರೆಕ್ಟ್. ನೆಕ್ಸ್ಟ್. ಎಲ್ಲ ಏಕೆ ಸುಳ್ಳನ್ನು ಹೇಳುತ್ತೀಯೇ? ರೇ ಕಿಂ ಅನೃತಂ ವದಸಿ. ಕಿಮ್ ನಿಲ್ಲಬೇಕಾಗಿಲ್ಲ, ಕಿಮ್ ಅನೃತಂ ವದಸಿ ಹಾಗೆ. ಅದೇ ಕಿಂ ಅನೃತಂ ವದಸಿ. ನೀವು ಸುಳ್ಳೇಕೆ ಹೇಳ್ತಾ ಇದ್ದಿ? ಅನೃತಂ ವದಸಿ ಅಂದರೆ ಏನು? ಹೇಳುತ್ತಾ ಇದ್ದಿ. ಅನೃತಂ ವದಸಿ, ಸುಳ್ಳನ್ನು ಸುಳ್ಳು ಹೇಳ್ತಾ ಇದ್ವಿ. ಕಿಮ್ ಅನೃತಂ ವದಸಿ ಅಥವಾ ಅನೃತಂ ಕಿಂ ವದಸಿ. ಆ ಕಿಮ್ಮನ್ನು ಎಲ್ಲಿಯಾದರೂ ಹಿಡ್ಕೋಬಹುದು. ಕಿಮ್ ಅನೃತಂ ವದಸಿ, ಅನೃತಂ ಕಿಂ ವದಸಿ ಎಲ್ಲಿಯಾದರೂ ಇಡಬಹುದು. ಕಿಮ್ ಅಂದರೆ ಏಕೆ, ಏನು ಪ್ರಶ್ನೆ ಎಂದರ್ಥ. ಕಿಮ್ ಅನೃತಂ ವದಸಿ, ನೀನು ಸುಳ್ಳು ಹೇಳ್ತೀಯಾ? ಅದೇ ಸುಳ್ಳು ಹೇಳ್ತೀಯಾ, ನೀನು ಏಕೆ ಸುಳ್ಳು ಹೇಳ್ತೀಯ, ಎರಡೂ ಅರ್ಥ ಆಗ್ತದೆ. ಏಕೆ ಹೇಳಿದ್ದಾರೆ ನೋಡಿ ಸ್ವಾಮೀಜಿ. ಅಂದರೆ ಸ್ವಾಮೀಜಿ ಕೆಳಗೆ ಫುಟ್ ನೋಟ್ಸ್ ಇದೆ ನೋಡಿ. ಆ ಕಿಮ್ ಮೇಲೆ ಫುಟ್ ನೋಟ್ ಇದೆಯಾ? ಫುಟ್ ನೋಟ್ ಅಂದರೆ ಗೊತ್ತಾ? ಆ ಕಿಮ್ ಮೇಲೆ ಒಂದು ನಂಬರ್ ಇದೆ ನೋಡು. ಏನಪ್ಪ, ಕಿಮ್ ಮೇಲೆ ನಂಬರ್ ಇದೆಯಾ? ಏನು ನಂಬರ್ ಇದೆ? 1, 2, 3, 4, 5? ಆ ಒಂದು ಎಲ್ಲಿ ನೋಡಬೇಕು? ಕೆಳಗೆ, ಪೇಜಿನ ಕೆಳಗೆ, ಪೂರ್ತಿ ಕೆಳಗೆ ನಂಬರ್ 1 ಇದೆಯಾ? ಓದು. ಯಾರಿಗೆ ಕನ್ನಡ ಬರ್ತದೆ ಓದಲಿ. ಕಿಮ್ ಎಂಬುದಕ್ಕೆ ಏನು, ಏನನ್ನು, ಏತಕ್ಕೆ ಎಂಬ 3 ಅರ್ಥಗಳಿವೆ. ಆಯಿತಾ? ಸ್ಪಷ್ಟವಾಯಿತಾ? ಸ್ವಾಮೀಜಿ ಹೇಳಿಬಿಟ್ರಲ್ಲ. ಕಿಮ್ ಅಂದರೆ ನೋಡಿ, ಕಿಮ್ ವದಸಿ ಕಿಮ್ ಹೇಳುತ್ತಾ ಇದ್ದೀಯಾ? ಓಕೆ. ಕಿಮ್ ವದಸಿ ಅಂದರೆ ಏನನ್ನು ಹೇಳ್ತಾ ಇದ್ದಿ?
ಸಿ ವದಸಿ ಕಿಂ ಹೇಳುತ್ತೀಯಾ ಆಗುತ್ತೆ. ಕಿಂ ವದಸಿ ಏನು ಹೇಳ್ತಾ ಇದ್ದಿ? ಕಿಂ ಅನೃತಂ ವದಸಿ ಏಕೆ ಸುಳ್ಳು ಹೇಳ್ತಾ ಇದ್ದಿ? ನೋಡಿ, ಮೂರಕ್ಕೆ ಅರ್ಥ ವ್ಯತ್ಯಾಸ ಆಯಿತಾ? ಕಿಂ ವದಸಿ ಅಂದರೆ ಏನು ಹೇಳ್ತಾ ಇದ್ದಿ ಮೊದಲನೇ ಅರ್ಥ. ಸ್ವಾಮೀಜಿ ಕೊಟ್ಟಿದ್ದು ಕೆಳಗೆ ಫುಟ್ ನೋಟ್ಸ್ನಲ್ಲಿ 3 ಅರ್ಥಗಳು ಕೊಟ್ಟರು. ಒಂದು ಓದು, ಒಂದು ಏನು, ಒಂದು ಏನು ಏನನ್ನು, ಏತಕ್ಕೆ. ಏತಕ್ಕೆ. ಹಾಂ, ಏತಕ್ಕೆ ಅಂದರೆ ಮಾತಾಡುವಾಗ ಏತಕ್ಕೆ ಹೇಳಲ್ಲ, ಏನಿಕೆ ಅಂತ ಹೇಳ್ತಾರೆ ಅಲ್ಲವೇ? ಅದು ಏತಕ್ಕೆ ಸ್ವಲ್ಪ ಗ್ರಾಂಥಿಕ ಭಾಷಾ, ಮಾತಾಡುವಾಗ ಏನಿಕೆ ಹೇಳ್ಬೋದು. ಅಂದರೆ ಏನು, ಏನನ್ನು, ಏತಕ್ಕೆ 3 ಅರ್ಥಗಳು ಬರುತ್ತವೆ. ಅದಕ್ಕೆ 3ಕ್ಕೆ ನಾನು ಹೇಳ್ತೀನಿ ನೋಡಿ. ಕಿಂ ವದಸಿ ಏನು ಹೇಳ್ತಾ ಇದ್ದಿ? ವದಸಿ ಕಿಂ ಹೇಳ್ತೀಯಾ? ವದಸಿ ಕಿಂ ಹೇಳ್ತೀಯಾ? ಹಾಗೆ ದೆನ್ ಕಿಂ ವದಸಿ ಏನು ಹೇಳ್ತಾ ಇದ್ದಿ? ಹಾಗೆ ಕಿಂ ಅನೃತಂ ವದಸಿ ಸುಳ್ಳು ಹೇಳ್ತೀಯಾ? ಅದರ್ಥ. ಅಥವಾ ಕಿಂ ಅನೃತಂ ವದಸಿ ಅಂದರೆ ಏಕೆ ಸುಳ್ಳು ಹೇಳ್ತಾ ಇದ್ದಿ ಅಲ್ಲ? ಏಕೆ ಸುಳ್ಳು ಹೇಳ್ತಾ ಇದ್ದಿ? ಏಕೆ ಏಕೆ ಹೇಳ್ತಾರೆ, ಏತಕ್ಕೆ ಹೇಳ್ತಾರೆ. ಏಕೆ ಹೇಳೋದಿಲ್ಲ? ಏಕೆನೂ ಹೇಳ್ಬೋದು, ಯಾಕೆನೂ ಹೇಳ್ಬೋದು. ಅದೆಲ್ಲ ವ್ಯಾವಹಾರಿಕ ನಡೆಯುತ್ತದೆ. ಸೊ ಅದರಿಂದ ರೇ ರೇ ಎಂದು ಹೇಳ್ತಾರೆ ಕನ್ನಡದಲ್ಲಿ? ಇಲ್ಲ, ಅಲ್ಲಿ ಹಿಂದಿಯಲ್ಲಿ ಹೇಳ್ತಾರೆ. ಕಿಂ ರೇ ಮರಾಠಿಯಲ್ಲಿ ಹೇಳ್ತಾರೆ. ರೇ ಅದು ಅರೆ ಅಂದರೆ ಸ್ವಲ್ಪ ಅಷ್ಟು ಆದರ ಅಲ್ಲ, ಸಾಮಾನ್ಯವಾಗಿ. ಅಯ್ಯೋನ ಅಯ್ಯೋ ಬೇರೆ. ಇಲ್ಲಿ ನೋಡಿ, ಎಲ್ಲ ಹೇಳಿದಾರೆ ನೋಡಿ ಕನ್ನಡದಲ್ಲಿ. ಎಲ್ಲ ಹೇಳ್ತಾರ ಕನ್ನಡದಲ್ಲಿ. ಇವ್ರಿಗೆ ಕನ್ನಡ ಬರಲ್ಲ, ಸೊ ಇವರು ಕೇಳಿ ಪ್ರಯೋಜನವಿಲ್ಲ. ಕೆಲವೊಮ್ಮೆ ಅಪರೂಪಕ್ಕೆ ಅಂದರೆ ಬೆಂಗಳೂರು ಕಡೆ ಹೇಳ್ತಾರ ಅಂತ. ಮಂಗಳೂರು ಕಡೆ ಹೇಳಲ್ಲ. ಎಲ್ಲ ಏಕೆ ಸುಳ್ಳನ್ನು ಹೇಳುತ್ತೀಯೇ? ಕಿಂ ಅನೃತಂ ವದಸಿ ಏಕೆ ಹೇಳ್ತಾ ಇದ್ದಿ? ಅದು ಆಕ್ಷೇಪ ಅಲ್ಲವೇ? ಏಕೆ ಅಂದರೆ ಅಬ್ಜೆಕ್ಷನ್, ಆಕ್ಷೇಪ. ಅಬ್ಜೆಕ್ಷನ್ಗೆ ಏನು ಹೇಳ್ತಾರೆ? ಆಕ್ಷೇಪ, ಅಬ್ಜೆಕ್ಷನ್ ಅಂದರೆ ಏಕೆ ಹೇಳ್ತಾ ಇದ್ದಿ? ಓಕೆ, ಜಸ್ಟ್ ಎ ಮಿನಿಟ್. ಓಹ್, why do you tell the truth? Hey, why do you tell? No, why do you tell? No, why do you tell a lie? ಅಲ್ಲವೇ, why do you tell a lie? ಅದು ಲೈ ಅನೃತಂ. ಮುಂದಿಂದ ನೆಕ್ಸ್ಟ್. ಎಲ್ಲ ಏಕೆ ಸುಳ್ಳನ್ನು ಹೇಳುತ್ತೀಯೇ? ರೇ ಕಿಂ ಅನೃತಂ ವದಸಿ. ಇಲ್ಲ, ಏಕೆ ಸುಳ್ಳನ್ನು ಹೇಳುತ್ತೀಯೇ? ರೇ ಕಿಂ ಅನೃತಂ ವದಸಿ. ಎಲ್ಲವೂ ಸೀತೆಯೇ ರಾಮನಲ್ಲಿ. ಹೇ ಸೀತೆ, ರಾಮ ಪುತ್ರ. ನೋಡಿ, ಎಲ್ಲ ಸೀತೆ ನಾನು ಅಲ್ಲ, ಎಲೈ ಎಲ್ಲವೂ ಹೇಳ್ತಾರ, ಎಲೈ ಹೇಳ್ತಾರ. ಓ, ಎಲೈ ಮೆಸ್ಕುಲೈನಾ? ಎಲ್ಲವೂ ಸ್ತ್ರೀಲಿಂಗವ ಏನೋ ಸ್ವಾಮೀಜಿ ಹೇಳ್ತಾ ಇದ್ದಾರೆ, ನನಗೂ ಗೊತ್ತಿಲ್ಲ. ಆಯಿತು, ಸ್ವಾಮೀಜಿ ಇಲ್ಲಿ ಎಲ್ಲವೂ ಬರೆದಿದ್ದಾರ? ಎಲ್ಲವೂ ಬರ್ದಿದ್ದಾರೆ. ಹಾಂ, ಎಲ್ಲವೂ ಸೀತೆಯೇ ಅಂದರೆ ಓ ಸೀತಾ ಎಂದರ್ಥ ಅಷ್ಟೇ. ಇಂಗ್ಲೀಷ್ನಲ್ಲಿ ಓ ಸೀತಾ ಹೇಳ್ತಿರಲ್ಲ, ಕನ್ನಡದಲ್ಲಿ ಓ ಸೀತೆ. ಓ ಸೀತಾ ಹೇಳ್ತಾರ? ಓ ಸೀತೆ ಇಲ್ವಾ? ಓ ಸೀತಾ. ಹಾಂ, ಎಲ್ಲ ಕಡೆ ಇಂಗ್ಲೀಷ್ನಲ್ಲಿ ಹಾಗೆ ಎಲ್ಲ ಕಡೆ. ಹಿಂದಿಯಲ್ಲಿ ಓ ಸೀತಾ ಹೇಳಲ್ಲ, ಹೇ ಸೀತಾ, ಹೇ ಸೀತಾ ಹೇಳ್ತಾರೆ ನೋಡಿ. ಹೇ ಸೀತಾ ಅದೇ ಸಂಸ್ಕೃತದಲ್ಲಿ ಹೇಳಿದಾರಲ್ಲ ಅದೇ. ಓಕೆ. ಸೀತಾಕಿ ಸೀತಾ ಪ್ರಥಮ ವಿಭಕ್ತಿ. ಸಂಬೋಧನ ಮಾಡಬೇಕಾದ್ರೆ ಸೀತೆ ಹೇಳಬೇಕು. ಇಲ್ಲಿ ನೋಡಿ, ರಾಮ ವಿಸರ್ಗ ತೆಗೆದುಬಿಟ್ಟು ರಾಮ ಹೇಳಬೇಕು. ಸೀತಾಕಿ ಸೀತಾ ಪ್ರಥಮ ವಿಭಕ್ತಿ. ಸೀತಾ ಅವಳು ಎಂದರ್ಥ. ಸೀತೆ ಅಂದರೆ ದೂರದಿಂದ ಕನ್ನಡದಲ್ಲಿ ಸೀತೆ ಹೇಳ್ತಾರೆ ಕರೆಯುವಾಗ ಸೀತೆ. ಹಾಂ, ಸೀತೆ ಅದೇ. ಮತ್ತು ಕನ್ನಡ ಈಸಿ, ನಿಮ್ಮ ಕನ್ನಡದಲ್ಲಿ ಅದೇ ಇದೆ, ಸಂಸ್ಕೃತದಲ್ಲಿ ಅದೇ ಅಂದರೆ ಸುಲಭ ನಿಮಗೆ. ಸೊ ಅದರಿಂದ ಹೇ ಸೀತೆ ರಾಮ ಕುತ್ರ. ಹೇ ಸೀತಾ ರಾಮ ಎಲ್ಲಿ? ಓಕೆ, ಹಾಂ, ಓದಪ್ಪ. ಎಲ್ಲವೂ ಸೀತೆಯೇ ರಾಮನಲ್ಲಿ. ಹೇ ಸೀತೆ ರಾಮ ಕುತ್ರ. ಎಲ್ಲವೂ ಸೀತೆಯೇ ರಾಮನಲ್ಲಿ. ಹೇ ಸೀತೆ ರಾಮ ಪುತ್ರ. ರಾಮ ಎಲ್ಲಿದ್ದಾನೆ ಎಂದು ಸೀತೆನ ಕೇಳಬೇಕಾ? ಸೀತೆ ಎಲ್ಲಿದ್ದಾಳೆ ಅಂದರೆ ರಾಮನೇ ಕೇಳಬೇಕು. ಯಾಕಂದರೆ ಸೀತೆ ಎಲ್ಲಿಯೋ ಹೋಗ್ಬಿಟ್ಟಾಳೆ. ರಾವಣ ಏನೋ ಎತ್ಕೊಂಡು ಹೋದ. ಆದ್ದರಿಂದ ಸೀತೆ ಎಲ್ಲಿದ್ದಾಳೆ ಅಂದರೆ ರಾಮನನ್ನು ಕೇಳಬೇಕು ಅಲ್ಲವೇ? ಯಾವಾಗ ಕೇಳಬಹುದು ಸೀತಾರಾಮ ಎಲ್ಲಿ ಎಂದು? ರಾವಣನ ಬಂದ ನೋಡಿ ಕಿಡ್ನ್ಯಾಪ್ ಮಾಡೋದಕ್ಕೆ. ಆವಾಗ ಹೇಳಬೇಕು ಸೀತಾರಾಮ ಎಲ್ಲಿ ಎಂದು. ಕೇಳ್ತಾನ? ರಾಮನ ಕೇಳಲ್ಲ, ಸುಮ್ಮನೆ ಅದು. ರಾವಣ ಕೇಳ್ತಾನ? ರಾಮ ಎಲ್ಲಿ ಎಂದು ಏನು ಹೇಳ್ತಾರೆ?
ಬರ್ತಾನೆ, ನಿನ್ನನ್ನು ಸಾಯಿಸೋದಕ್ಕೆ ಬರ್ತಾನೆ, ನಿಲ್ಲು ಸ್ವಲ್ಪ ಎಂದು ಹೇಳ್ತಾನೆ. మరి ಇನ್ನೇನು ಹೇಳಬೇಕು? ಆಯ್ತಪ್ಪ, ಹೌದು. ಕನ್ನಡದಲ್ಲಿ ಏನೋ ಸ್ವಾಮೀಜಿ ಹೇಳಿದ್ದಾರೆ, ಹೌದು. ಒಬ್ಬರನ್ನು ಕರೆಯುವುದಕ್ಕೆ ಹ್ಞೂ ಹೇ ಬೋ ಹೋ ರೇ ಎಂಬ ಅವ್ಯಯಗಳನ್ನು ಬಳಸುವುದುಂಟು. ಇಂಥ ಈ ಅವ್ಯಯಗಳು ಸಂಸ್ಕೃತ ಅವ್ಯಯಗಳು. ಏನು ಹೇಳ್ತೀವಿ? ಹೇ ಭೋ ರೇ ಅಲ್ಲವೇ? ಹೇ ಭೋ ರೇ ಬೇರೆ ಎಲ್ಲಿದೆ ಅಪ್ಪ? ಸಂಸ್ಕೃತದಲ್ಲಿ ಬೇರೆ ಎಲ್ಲಿಯಾದರೂ ಇದೆ? ಹೇ ಎಲ್ಲೋ ಭಜನಾ ಕೀರ್ತನದಲ್ಲಿ ಬರ್ತದೆ, ಪ್ರಸಿದ್ಧವಾಗಿದೆಯಾ ಎಲ್ಲಿಯಾದರೂ? ಹೇ ಮದನಂತಕ ಚೂಡಪಾಣೆ ಎಲ್ಲ ಹೇಳ್ತೀನಿ ನೋಡಿ, ಹೇ ಅಲ್ಲಿದೆ ಇರ್ತದೆ. ಹೇ ಶ್ಲೋಕದಲ್ಲಿ ಹೇಳ್ತಾರೆ. ಹೇ ಅಂದರೆ ಸಂಬೋಧನೆ ಮಾಡುವಾಗ. ಆಯಿತು. ಭೋ, ಭೋ ಶಂಭೋ. ಹಾಂ, ಕರೆಕ್ಟ್. ಭೋ ಅಂದರೆ ಅಲ್ಲಿ ಅಲ್ಲಿ. ಭೋ ಶಂಭೋ. ನೀವು ಎಲ್ಲಿ ಕೇಳಿದ್ದಿ ಭೋ ಶಂಭೋ? ಭೋ ಶಂಭೋ ಸಾಂಗ್ ಉಂಟಲ್ಲ. ಹೌದು, ಎಲ್ಲಿ ಕೇಳಿದ್ದಿ? ಹೌದು, ಸ್ವಾಮಿ ದಯಾನಂದದು. ಸ್ವಾಮಿ ದಯಾನಂದ ಬರೆದಿದ್ದದು. ಅದಷ್ಟು ಪ್ರಸಿದ್ಧವಾಯಿತಾ? ಎಲ್ಲರಿಗೂ ಗೊತ್ತು. ಅದು ಮಾಡಿದ್ದಾಗ ಬೇರೆಯವರು ಬೇರೆ ರಾಗದಲ್ಲಿ ಹಾಡಿದ್ದಾರೆ. ಅದು ಮಹಾರಾಜಪುರಂ ಸಂತಾನಂ ತಮಿಳ ಕರ್ನಾಟಕ ಸಂಗೀತ ಅವರಿಗೆ ಕೊಟ್ಟರು. ಈಗ ಎಲ್ಲರೂ ಕೇಳ್ತಾ ಇದ್ದಾರೆ ನೋಡಿ, ಭೋ ಶಂಭೋ ಎಂದದು. ಅದು ನಿಮ್ಮ ರಾಗ. ಭೋ ಶಂಭೋ ಹಿಂಭೋ ಶಿವಂಭೋ ಶಿವ, ಅದೇನದು ಭೋ ಶಂಭೋ. ಅದು ಆ ರಾಗ ಇವರು ಮಾಡಿದ್ದು, ಏನು ಮಹಾರಾಜಪುರಂ ಸಂತಾನ. ಬಟ್ ಅಲ್ಲಿ ಸ್ವಾಮೀಜಿ ಹತ್ತಿರ ಇರುವಾಗ ಬೇರೆ ಸಂಗೀತಜ್ಞರಿದ್ದರು. ಒಬ್ಬ ಮಾತಾಜಿ, ಅವರು ಬೇರೆ ರಾಗದಲ್ಲಿ ಹಾಡುತ್ತಿದ್ದರು. ನಾನು ಅಲ್ಲೇ ಕೇಳಿದ್ದೀನಲ್ಲ, ನಾನು ಅಲ್ಲೇ ಇದ್ದು ನೋಡಿದೆ, ಕೇಳಿದೆ. ಭೋ ಶಂಭೋ ಶಿವ ಶಂಭೋ ಸ್ವಯಂ ಭೋ ಭೋ, ಅವ್ರು ಬೇರೆ ರಾಗದಲ್ಲಿ ಹಾಡುತ್ತಿದ್ದರು. ಭೋ ಶಂಭೋ ಶಿವ ಶಂಭೋ ಸ್ವಯಂ ಭೋ, ಅದು ಸ್ವಲ್ಪ ಬೇರೆ ರಾಗ ಆಯಿತು, ಇದು ಅವ್ರು ಬೇರೆ ರಾಗ ಆಯಿತು, ಬಿಡು. ಸೊ ಭೋ ಹೇ ರೇ, ರೇ ರೇ ಚಾತಕ ಇಂಥದ್ದು ಶ್ಲೋಕ ಇದೆ ನೋಡಿ. ರೇ ರೇ ಚಾತಕ, ಏ ಪಕ್ಷಿ, ಚಾತಕ ಪಕ್ಷಿ, ಏ ರೇ ರೇ ಚಾತಕ. ಹಾಗೆ ಹರೇ ರಾಮ. ಹಾಂ, ಹರೇನಲ್ಲಿ ಆರೇ ಬೇರೆ, ಅದು ಹರೇನಲ್ಲಿ ಹೆಸರಿನಲ್ಲೇ ಇದೆ. ಅದು ರೇ ಅಲ್ಲ, ಸಂಬೋಧನ ಅಲ್ಲ, ಹರೇ ಹೆಸರಿನಲ್ಲೇ ಇದೆ. ಆಯಿತಾ? ಮುಂದಿಂದು ಹೋದಪ್ಪ. ಒಬ್ಬರನ್ನು ಕರೆಯುವುದಕ್ಕೆ ಹೇ ಭೋ ರೇ ಎಂಬ ಅವ್ಯಯಗಳನ್ನು ಬಳಸುವುದು ಉಂಟು. ಮುಂದೆ ಭೋ ಎಂಬುದನ್ನು ಎಂಬುದು ಗೌರವವನ್ನು ಸೂಚಿಸುತ್ತದೆ. ಇಲ್ಲಿ ನೋಡಿ, ಭೋ ಬ್ರಾಹ್ಮಣ ಅಂದರೆ ಓ ಬ್ರಾಹ್ಮಣರೇ, ಸ್ವಲ್ಪ ಆದರ ಅದು. ತತ್ರ ಕಿಂ ಕರೋಷಿ ಭೋ ಅಂದರೆ ಏನು ಮಾಡುತ್ತೀರಿ? ಇಲ್ಲಿ ಅಪ್ಪ ಎಂದು ಹೇಳಬಹುದಾ? ಆದರದಿಂದ ಮಾತುವಾಗ ಏನು ಮಾಡುತ್ತೀರಿ? ಹಾಂ, ಸಂಸ್ಕೃತದಲ್ಲಿ ಅಲ್ಲಪ್ಪ, ನಾನು ಕನ್ನಡ ಕೇಳ್ತಾ ಇದ್ದೀನಿ. ಆದರದಿಂದ ಹೇಳಬೇಕಾದ್ರೆ ದೊಡ್ಡವರನ್ನು ಅಪ್ಪ ಎಂದು ಹೇಳ್ತಾರೆ. ಏನು ಮಾಡ್ತೀರಪ್ಪ? ಓ, ದೊಡ್ಡವ್ರಿಗೆ ಹೇಳ್ತಾರೆ. ಆಯಿತು ಆಯಿತು. ಹಾಗಾದರೆ ಬರೀ ಹೇಳ್ಬೋದು, ನನಗೆ ಗೊತ್ತಿಲ್ಲ, ನಾನು ದೊಡ್ಡವ್ರನ್ನ ಹೇಳಲ್ಲ ಅಂದ್ಕೊಂಡೆ. ಆಯಿತು. ಅದನ್ನು ಹೆಚ್ಚಾಗಿ ಬಹುವಚನವನ್ನೇ ಬಯಸ್ತೇವೆ. ಸೊ ಅದರಿಂದ ಭೋ ಅಂದರೆ ಅದು ಸ್ವಲ್ಪ ಆಧಾರ. ಅಲ್ಲಿ ಸ್ವಾಮೀಜಿ ಹೇಳಿದ್ದಾರೆ ನೋಡಿ, ಭೋ ಎಂಬುದು ರೀ ಎಂದು ಹೇಳ್ತಾರೆ ನೋಡಿ. ಏನು ಮಾಡ್ತೀರಿ? ಕಿಂ ಕರೋಷಿ ಭೋ, ಏನು ಮಾಡ್ತೀರಿ? ತಾವು ಏನು ಮಾಡ್ತೀರಿ? ಹಾಗೆ ಭೋ ಎಂಬುದು ಗೌರವವನ್ನು ಸೂಚಿಸುತ್ತದೆ. ರೇ ಎಂಬುದು ನಮಗಿಂತ ಕಡಿಮೆಯ ಅಂತಸ್ತಿನವರನ್ನು ಸಂಬೋಧಿಸುವಾಗ ಉಪಯೋಗಿಸತಕ್ಕ ಮಾತು. ಅಂದರೆ ನಮಗಿಂತ ಕಡಿಮೆ ಅಂದರೆ ಸ್ವಲ್ಪ ಸೇವಕನಾಗಲಿ ಯಾರನ್ನೋ ಅಷ್ಟು ಆದರಪೂರ್ವಕ ಅಲ್ಲ ಅಂಥವನ್ನು ಹೇಳಬೇಕಾದರೆ ರೇ ಕಿಮರೇ ಅಂತ ಹೇಳ್ತೀರಿ. ಇದೇನಪ್ಪ, ಇದೇನು ಹೀಗೆ ಮಾಡ್ತಾ ಇದ್ದಿ? ದೊಡ್ಡವರಾದರೆ ಕಿಂಭೋ, ಏನು ರೀ ಅಂತ ಹೇಳ್ತಾರೆ ನೋಡಿ, ಹಾಗೆ ರೀ ಅಂತ. ಆಯಿತು. ಹೇ ಎಂಬುದನ್ನು ನಮ್ಮ ಎಲ್ಲರಿಗೂ ಸಾಮಾನ್ಯವಾಗಿ ಉಪಯೋಗಿಸಬಹುದು. ಅದು ಹೇ ಎನ್ನುವುದು ಸಾಮಾನ್ಯ, ಭೋ ಅಂದರೆ ಹೆಚ್ಚಿನ ಆಧಾರ, ರೇ ಅಂದರೆ ಕಮ್ಮಿ ಆಧಾರ. ಹೇ ಎನ್ನುವುದು ಸಾಮಾನ್ಯ, ನಮ್ಮ ಸಮಾನರು ಎಲ್ಲರಿಗೂ ಬಳಸಬಹುದು. ಅಕಾರಾಂತ ಶಬ್ದಗಳಿಗೆ ಸಂಬೋಧನಾ ವಿಭಕ್ತಿಗೆ ಯಾವ ಪ್ರತ್ಯಯವೂ ಸೇರುವುದಿಲ್ಲ ಇದೆ, ಸೇರಿರುವ ಇದೆ.
ಸೇರಿರುವುದಿಲ್ಲ. ಸೇರಿರುವ ಇದೆಯಾ? ಹಾಂ. ಓ ಇಲ್ಲಿಲ್ಲ, ಸೇರುವುದಿಲ್ಲ ಅಷ್ಟೇ ಇದೆ. ಮಿಸ್ಟೇಕಾ? 16th ಇಲ್ಲ, ಮಿಸ್ಟೇಕ್ ಇಲ್ಲ, ಸೇರುವುದಿಲ್ಲನೇ ಕರೆಕ್ಟ್. ಸೇರಿರುವ ಹೇಳಿದ್ದಾರೆ. ಓಕೆ, ಡಸಂಟ್ ಮ್ಯಾಟ್ರ್, ಅರ್ಥ ಒಂದೇ ದೊಡ್ಡ ವ್ಯತ್ಯಾಸವೇನು ಅಂದರೆ ವಿಭಕ್ತಿಗೆ ಪ್ರತ್ಯಯ. ಇಲ್ಲಿ ನೋಡಿ, ಪ್ರಥಮ ವಿಭಕ್ತಿಗೆ ವಿಸರ್ಗ ಇದೆ. ದ್ವಿತೀಯ ಹೇಳಬೇಕಾದರೆ ರಾಮಂ ಹೇಳ್ತೀವಿ. ಆದರೆ ಸಂಬೋಧನಕ್ಕೆ ಏನೂ ಇಲ್ಲ, ವಿಸರ್ಗ ಇರಲ್ಲ, ಇರಲ್ಲ, ರಾಮ ಅಷ್ಟೇ. ಪದ ಮೂಲ ಪದನೇ ಇರುತ್ತದೆ ಅಷ್ಟೇ. ಅಕಾರ ಅಂತ ಅಂದರೆ ರಾಮಶಬ್ದ. ಕೃಷ್ಣ, ಶಿವ ಎಲ್ಲಕ್ಕೆ ಹಾಗೆ, ಕೃಷ್ಣ, ಶಿವ ಅಷ್ಟೇ, ವಿಸರ್ಗ ಇಲ್ಲ, ಇಲ್ಲ, ಅದು ಸಂಬೋಧನಾ ವಿಭಕ್ತಿ. ಆಯಿತು, ಅಷ್ಟೇ, ಪಾಠ ಬೇಗ ಮುಗಿಯುತ್ತೆ. ಮಿಕ್ಕದೀಗ ನಿಮ್ಮ ಕೆಲಸ. ಒಂದೆರಡು ವಾಕ್ಯ ಓದಿ ನೋಡೋಣ. ಎಲ್ಲವೂ ಓದಿ ಏನಿದೆ ಸ್ವಲ್ಪ ಓದೋದು ಅಭ್ಯಾಸ ಆಗ್ತದೆ ನೋಡಿ. ರೇ ಮೂಢ, ಢ, ಠ ಅಲ್ಲ, ಮೂಢ, ಹಾಂ ಮೂಢ, ಹಾಂ, ರೇ ಮೂಢ ಗೋವಿಂದಂ ಭಜ. ನೀನು ಹೇಳಪ್ಪ. ರೇ ಮೂಢ ಗೋವಿಂದಂ ಭಜ. ರೇ ಮೂಢ ಗೋವಿಂದಂ ಭಜ. ಬೈತಾ ಇದ್ದಾನೆ, ಬೈಗಳು ಎಲ್ಲರೂ ಬೈಸ್ಕೊಳ್ಳಿ, ಒಳ್ಳೆಯದು. ಅಥವಾ ನೀವೇ ಬೈರಿ ನೋಡಿ. ರೇ ಮೂಢ ಗೋವಿಂದಂ ಭಜ, ಅರೆ ಮೂರ್ಖ ಗೋವಿಂದನನ್ನು ಭಜಿಸು. ಮೂಢ ಬೈಯುತ್ತಾ ಇದ್ದಾನೆ. ಇನ್ನೊಂದು ಮುಂದೆ. ರೇ ದುಷ್ಟ ತತ್ರೈವ ತಿಷ್ಠ. ಹಾಂ, ರೇ ದುಷ್ಟ ತತ್ರೈವ ತಿಷ್ಠ. ಅರೆ ದುಷ್ಟ ಅಲ್ಲೇ ನಿಂತಿರು, ಇಲ್ಲಿ ಬರಬೇಡ, ಅಲ್ಲೇ ನಿಂತಿರು. ರೇ ದುಷ್ಟ, ಅರೆ ದುಷ್ಟ ಅಲ್ಲೇ ಇರು, ಇಲ್ಲಿಗೆ ಬರಬೇಡ. ರೇ ದುಷ್ಟ ತತ್ರ ತಿಷ್ಠ. ತತ್ರ ಇದೆಯಾ? ಇದು ನಮ್ಮದು ನೋಡಿ. ಸಂಸ್ಕೃತದಲ್ಲಿ 6ನೆಯ ಪಾಠಕ್ಕೆ ಸ್ವಾಮೀಜಿ ಬೈಗಳು ಕಳಿಸ್ತಾ ಇದ್ದಾರೆ ಅಲ್ಲೇ. ಬೈಗಳು ಕಲ್ತ್ಕೊಳ್ಳಬಹುದು. ಜನರು ಮೊದಲು ಬೈಗಳೇ ಕಲ್ತ್ಕೊಳ್ತಾರೆ ಅಲ್ಲವೇ, ಬೇಗ ಬರ್ತದೆ, ಹೆಚ್ಚು ಬಳಕೆಗೆ ಬರುತ್ತದೆ. ಇಲ್ಲದಿದ್ದರೆ ಏನು ಸಂಸ್ಕೃತಪ್ಪ, ಬೈಗಳೇ ಇಲ್ಲ ಹೇಳ್ತಾರೆ ಅಲ್ಲವೇ. ಸ್ವಲ್ಪ ಬೈಗಳು ಇದ್ದರೆ ಸಂಸ್ಕೃತ ಬೇಗ ಬರ್ತದೆ ಜನರಿಗೆ. ಆಯಿತಾ? ಸೊ ತತ್ರೈವ ತಿಷ್ಠ ಅಂದರೆ ಅಲ್ಲೇ ನಿಂತಿರು. ಹಾಂ, ಓಕೆ. ರಾಮಾಯಣಂ ಪಠ ರಾಮಂ ಭಜ. ಉಚ್ಚಾರಣೆ ಸರಿಯಾಗಿಲ್ಲ. ರಾಮಾಯಣಂ ಪಠ ರಾಮಂ ಭಜ, ರಾಮಂ ಭಜ. ಭಜ ಭಜ. ಹಾಂ, ಮళ్ళీ ಮತ್ತೆ ಹೇಳು. ರಾಮಾಯಣಂ ಪಠ 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 ಪಠ. ಹಾಂ, ರಾಮಾಯಣಂ ಪಠ ಹಾಂ, ರಾಮಂ ಭಜ ಭಜ. ಓಕೆ. ರಾಮಾಯಣಂ ಪಠ ರಾಮಂ ಭಜ. ಹಾಂ, ಹಾಗೆ ಬರಬೇಕು, ಅದು ಕರೆಕ್ಟ್. ರಾಮಾಯಣಂ ಪಠ ರಾಮಂ ಭಜ. ಅದಕ್ಕೆ ಅವರ ಫ್ಯಾಷನ್ ಅದು, ಅವರ ಭಾಷೆಯಲ್ಲಿ ಹಾಗೆ ಹೇಳ್ತಾರೆ. ಬಾಕಿ ಜಾ ಹೇಳ್ತಾನೆ, ಜಾಗಿ ಬಾ ಹೇಳ್ತಾನೆ. ಆಯಿತು. ಅಹಂ ಸರಸ್ವತಿ. ನೀನು ಹೇಳಪ್ಪ, ನೀವೇ ಹೇಳು. ಅಹಂ ಸರಸ್ವತೀಂ ಪೂಜಯಾಮಿ. ಅಹಂ ಸರಸ್ವತೀಂ ಪೂಜಯಾಮಿ. ಅರ್ಥ, ನಾನು ಸರಸ್ವತಿಯನ್ನು ಪೂಜಿಸುತ್ತೇನೆ. ನೆಕ್ಸ್ಟ್. ಅಹಂ ಸರಸ್ವತೀಂ ಪೂಜಯಾಮಿ. ಕರೆಕ್ಟ್. ನೆಕ್ಸ್ಟ್. ರಾವಣಃ ಕಿಂ ಕರೋತಿ ಅಮೃತಂ ವದತಿ ಪಾಪಂ ಕರೋತಿ. ಕರೆಕ್ಟ್. ರಾವಣಃ ಕಿಂ ಕರೋತಿ ಅನೃತಂ ವದತಿ ಪಾಪಂ ಕರೋತಿ. ರಾವಣಃ ಕಿಂ ಕರೋತಿ ಅಮೃತಂ ವದತಿ ಪಾಪಂ ಕರೋತಿ. ರಾವಣ ಏನು ಮಾಡ್ತಾನೆ? ಸುಳ್ಳು ಹೇಳ್ತಾನೆ, ಪಾಪ ಮಾಡ್ತಾನೆ. ಒಳ್ಳೆಯ ಕೆಲಸ, ಬುದ್ಧಿವಂತ ಆಗಿರಬೇಕು. ಕಿಂ ಕರೋಷಿ ಭೋಃ. ಹಾಂ, ನೀವು ಏನು ಮಾಡ್ತಾ ಇದ್ದೀಯಪ್ಪ, ತಾವೇನು ಮಾಡ್ತಾ ಇದ್ದೀರಿ ಅಂತಾರಲ್ಲವೇ. ತ್ವಂ ಕಿಂ ಕರೋಷಿ ಭೋಃ, ನೀವು ಏನು ಮಾಡ್ತಾ ಇದ್ದೀಯಪ್ಪ. ತ್ವಂ ಕಿಂ, ಅಲ್ಲೇ ಆ ವಾಕ್ಯನೇ ಇಲ್ಲಿ ಹೇಳಿದ್ದಾರೆ ಅಲ್ಲವೇ. ಎಲೈ ನೀನು ಮಾಡ್ತಿದ್ದಿ. ಹಾಂ ಹಾಂ, ಕರೋಷಿ ಭೋಃ. ಹಾಂ ತ್ವಂ ಕಿಂ ಕರೋಷಿ ಭೋಃ. ಹಾಂ, ಬ್ರಾಹ್ಮಣಃ. ನೆಕ್ಸ್ಟ್. ಬ್ರಾಹ್ಮಣಃ ಪಾದಂ ಪ್ರಕ್ಷಾಲಯತಿ. 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 ಬ್ರಾಹ್ಮಣಃ ಪಾದಂ ಪ್ರಕ್ಷಾಲಯತಿ. ಹಾಂ, ಬ್ರಾಹ್ಮಣಃ ಪಾದಂ ಪ್ರಕ್ಷಾಲಯತಿ. ಬ್ರಾಹ್ಮಣಃ ಪಾದಂ ಪ್ರಕ್ಷಾಲಯತಿ ಅಂತೆ, ಬ್ರಾಹ್ಮಣನು ಪಾದವನ್ನು, ತನ್ನ ಪಾದವನ್ನು ತೊಳೆಯುತ್ತಾ ಇದ್ದಾನೆ. ಹಾಂ, ಓಕೆ. ರಾಮಃ. ರಾಮಃ ಸತ್ಯಂ ವದತಿ ಧರ್ಮಂ ಚರತಿ. ಕರೆಕ್ಟ್. ರಾಮಃ ಸತ್ಯಂ ವದತಿ ಧರ್ಮಂ ಚರತಿ. ರಾಮಃ ಸತ್ಯಂ ವದತಿ ಧರ್ಮಂ ಚರತಿ. ಕರೆಕ್ಟ್. ಸೊ ಅರ್ಥ ಏನು? ರಾಮನು ಸತ್ಯವನ್ನು ಹೇಳುತ್ತಾನೆ, ಧರ್ಮವನ್ನು ಪಾಲಿಸುತ್ತಾನೆ, ಆಚರಿಸುತ್ತಾನೆ. ಓಕೆ, ಮುಂದಿನ. ವಾನರ ಫಲಂ ಕಾದ. ಅದು ಹೇಳಬೇಕಾಗಿಲ್ಲ, ತಾನೇ ತಿಂತದೆ. ವಾನರ ಫಲಂ ಕಾದ. ಹಾಂ, ವಾನರ ಫಲಂ ಕಾದ. ಅರ್ಥವೇನು? ವಾನರ ಹಣ್ಣು. ಓ ಕೋತಿ ಹಣ್ಣು ತಿನ್ನು, ಕೋತಿಗೆ ಹೇಳಬೇಕಾ? ಹೇಳ್ಬೇಕಾ? ಅದು ತಾನೇ ತಿಂತದೆ ಅಲ್ಲವೇ. ಕೋತಿ ಹಣ್ಣು ತಿನ್ನು ಅಂದರೆ ಅಮ್ಮ ನೀವು ಹೇಳೋಕ್ಕೆ ಮುಂಚೆನೇ ತಿಂದು ಬಿಡ್ತದೆ. ಬೇಡ ಎಂದು ಹೇಳಬೇಕೇ ಹೊರತು ಅದಕ್ಕೆ ತಿನ್ನು ಎಂದು ಹೇಳಬೇಕಾ? ಕಂಡು ಬಂದರೆ ಸಾಕು, ತಾನೇ ತಗೊಂಡು ಬಿಡ್ತದೆ.
ರಾಮಃ ಕಿಂ ಕರೋತಿ ಹ್ಞೂ ಲಕ್ಷ್ಮಣಃ ಕಿಂ ಕರೋತಿ ಹ್ಞೂ रामः किं करोति लक्ष्मणः किं करोति रामः किं करोति लक्ष्मणः किं करोति ಅರ್ಥ ಆಮೇಲೆ ಹೇಳಿ ಮಾಡ್ತಾನೆ ಲಕ್ಷ್ಮಣ ಏನು? ಅಷ್ಟು. ಈಗ ಇದೇ ನೀವು ಬಾಯಿಂದ ಹೇಳಿದ್ದೆ ನೀವು ಬರೆದು ತೋರಿಸಿದರೆ ನಿಮಗೆ ಸ್ವಲ್ಪ ಬರವಣಿಗೆ ಅಭ್ಯಾಸ ಆಗ್ತದೆ ಅಲ್ಲವೇ ಈ ಸಂಸ್ಕೃತ. ಮತ್ತು ನಿಮಗೆ ಸಂಸ್ಕೃತ ಬರೆಯುವ ಅಭ್ಯಾಸ ಇದೆಯಾ? ಎಲ್ಲದಿದ್ದರೆ ಈ ವಾಕ್ಯಗಳಿವೆ ನೋಡಿ, ಇವಿಗೂ ಸ್ವಲ್ಪ ಒಂದು ಸಲ ಅಭ್ಯಾಸ ರಫ್ ಪೇಪರ್ನಲ್ಲಿ ಆದರೂ ಬರೆಯೋ ಅಥವಾ ಇನ್ನು ಸ್ಲೇಟ್ ಗೀಟ್ ಇದ್ದರೆ ಸ್ವಲ್ಪ ಬರವಣಿಗೆ ಅಭ್ಯಾಸ ಆಗ್ತದೆ. ಈಗ ಇಲ್ಲಿ ಬಂದಿವೆ ನೋಡಿ, ರೇ ಮೋಢ ಗೋವಿಂದಂ ಭಜ, ಎಲ್ಲೋ ಒಂದು ಕಡೆ ಬರೆಯೋ, ಸ್ವಲ್ಪ ಸಂಸ್ಕೃತ ಬರವಣಿಗೆ ಅಭ್ಯಾಸ ಆಗ್ತದೆ, ಅಕ್ಷರ ಜ್ಞಾನ ಆಗುತ್ತದೆ. ಮತ್ತು ಇದು ಕನ್ನಡ ಹೇಳುವುದಾ? ಬೇಗ ಬೇಗ ಹೇಳಿಬಿಡೋಣ, ಟೈಮ್ ಒಂದು 5 ನಿಮಿಷದಲ್ಲಿ ಹೇಳಿಬಿಡೋಣ. ಎಲೈ ಮರವೇ ಹಣ್ಣೆಲ್ಲಿ? ಅಯ್ಯ, ಮರವನ್ನೇ ಕೇಳ್ತಾ ಇದ್ದಾನೆ. ಕೇಳ್ತಾರಾ ಯಾರಾದರೂ? ಎಲೈ ಮರವೇ ನಿನ್ನ ಹಣ್ಣೆಲ್ಲಿ? ನನ್ನ ಹಣ್ಣು ನನ್ನ ಪಾಕೆಟ್ನಲ್ಲಿದೆ. ಮರ ಹೇಳ್ತದೆ. ಓಕೆ, ಹೇಳಪ್ಪ. ಎಲೈ ಮರವೇ ಅಂದರೆ ರೇ ವೃಕ್ಷ ಹ್ಞೂ ಫಲಂ ಕುತ್ರ. ವೃಕ್ಷ ಪುಂಲಿಂಗ ಸಂಸ್ಕೃತದಲ್ಲಿ. ರಾಮ ಹಾಗೆ ಸಂಬೋಧನೆ ಮಾಡಬೇಕಾದ್ರೆ ವೃಕ್ಷ ವಿಸರ್ಗ ತೆಗೆದು ಬಿಡಬೇಕು, ತೆಗೆದು ಬಿಟ್ಟು ಉಳಿದಿದ್ದು ಹೇಳಬೇಕು. ವೃಕ್ಷ ಅಂದರೆ ಏ ಮರ, ಹೇ ಮರ. ಸ್ವಲ್ಪ ಕಡೆಗಣಿಸಿ ಮಾತಾಡಬೇಕಾದರೆ ರೇ ಮರ ಎಂದು ಸ್ವಲ್ಪ ಸಮಾನವಾಗಿ ನಮ್ಮ ಜೊತೆಗೆ ಅಂದಂడి ಹೇ ಮರ. ಸ್ವಲ್ಪ ಆಧಾರದಿಂದ ಹೇಳಬೇಕಾದರೆ ಓ ಮರ, ಭೋ ಮರ, ಭೋ ವೃಕ್ಷ. ವೃಕ್ಷ. ಅಥವಾ ಫಲಂಕುತ್ರ ನಿನ್ನ ಹಣ್ಣೆಲ್ಲಿ ಅಲ್ಲೇ ಇಟ್ಕೊಂಡಿದ್ದೆ ಎಂದು. ಮೊನ್ನೆ ಗಾಳಿ ಬಂತು ಎಲ್ಲ ಬಿದ್ದು ಹೋಯಿತು ಎಂದು ಹೇಳಬೇಕಿತ್ತು ಅಲ್ಲವೇ? ಹೇಳಪ್ಪ. ಎಲೈ ಮರವೇ, ಎಲೆ ಮರವೇ ಹಣ್ಣು ಎಲ್ಲಿ? ಹಾಂ, ಹೇ ವೃಕ್ಷ. ವೃಕ್ಷ ಅಲ್ಲ, ವಿಸರ್ಗ ಮಾಡಿದ್ದರೆ ಏನಾಗುತ್ತದೆ? ವೃಕ್ಷ ಅಂದರೆ ಏನಾಗುತ್ತದೆ? ಹಾಂ, ಬರೀ ಪ್ರಥಮ ವಿಭಕ್ತಿ ಆಗ್ತದೆ. ಆ ವಿಸರ್ಗ ತೆಗೆಯಬೇಕೆಂದೇ ವ್ಯತ್ಯಾಸ. ನೀವು ಹೇ ವೃಕ್ಷ ಮಾಡಿದರೆ ಹೇಗಾಗ್ತದೆ? ಹೇ ವೃಕ್ಷ ಹಾಂ, ಫಲಂ ಕುತ್ರ. ಕುತ್ರ. ಹಾಂ, ನಿನ್ನ ಹಣ್ಣೆಲ್ಲಿ? ಎಲ್ಲಿಗೇನು ಹೇಳ್ತಾರೆ? ಕುತ್ರ. ಹಾಂ, ಅಷ್ಟೇ. ಎಲೈ ಮರವೇ ಹಣ್ಣು ಎಲ್ಲಿ? ಹೇ ವೃಕ್ಷ ಫಲಂ ಕುತ್ರ. ಗೋವಿಂದ ಎಲ್ಲಿ ಕುಳಿತಿದ್ದೀಯಾ? ಗೋವಿಂದ ಕುತ್ರ ಉಪವಿಶ. ಕುಳಿತಿದ್ದೀಯೇ. ಉಪವಿಶ ಅಂದರೆ ಆಜ್ಞೆ ಆಗುತ್ತದೆ. ಉಪವಿಶಿ. ಗೋವಿಂದ ಎನ್ನು ಎದುರಾಗಿರುವ ಮನುಷ್ಯನನ್ನು ನೀನು ಎಂದು ಹೇಳಿ ಉಪವಿಶತಿ ಹೇಗಾಗ್ತದೆ? ಸಿ ಆಗುತ್ತೆ. ಅವರು ಹೇಳು. ಗೋವಿಂದ ಕುತ್ರ ಉಪವಿಶಸಿ. ಹಾಗೆ, ಯಾಕಂದರೆ ಗೋವಿಂದ ಎಂದು ಎದುರಾಗಿ ಮನುಷ್ಯನನ್ನು ನೀನು ಎಂದು ಕರೆದು ಮತ್ತು ತೀ ಎಂದು ಹಾಕ್ತದೆ. ತೀ ಅಂದರೆ ಇನ್ನೊಬ್ಬನಾಗುತ್ತಾನೆ, ಹೌದು. ನೀನು ಎಂದು ಹೇಳಬೇಕು. ಹಾಂ, ಕುತ್ರೋಪವಿಶಸಿ. ಹಾಗೆ, ಏ ಗೋವಿಂದ ಕುತ್ರೋಪವಿಶಸಿ. ಗೋವಿಂದ ನೀ ಎಲ್ಲಿ ಕುಳಿತಿದ್ದೀಯಪ್ಪ? ಅದಾ, ಗೋವಿಂದ ಎಲ್ಲಿ ಕುಳಿತಿದ್ದೀಯಾ? ಕುಳಿತಿದ್ದೀಯೇ. ಕುಳಿತಿದ್ದೀಯೇ. ಹಾಂ, ಗೋವಿಂದ ಕುತ್ರ ಉಪವಿಶಸಿ. ಕರೆಕ್ಟ್. ಗೋವಿಂದ ಎಲ್ಲಿ ಕುಳಿತಿದ್ದೀಯೇ? ಗೋವಿಂದ ಕುತ್ರ ಉಪವಿಶಸಿ. ನಾನು ಹೋಗೋದೇ ಇಲ್ಲ. ಹೋಗೋದೇ ಇಲ್ಲ. ಎಲ್ಲ ದುಷ್ಟ. ಎಲ್ಲ ದುಷ್ಟ. ಏನು ಮಾಡ್ತೀಯ? ಮಾಡ್ತೀಯಾ? ಹಾಂ, ಅಹಂ ನೈವ ಗಮಿಷ್ಯಾಮಿ. ಕರೆಕ್ಟ್. ಹಾಂ, ಗಮಿಷ್ಯಾಮಿ ಭವಿಷ್ಯತ್ ಕಾಲ ಆಗುತ್ತೆ. ಗಮಿಷ್ಯಾಮಿ. ಭವಿಷ್ಯತ್ ಕಾಲ ಇನ್ನೂ ಬಂದಿಲ್ಲ, ವರ್ತಮಾನವೇ ಹೇಳು. ಅಹಂ ನೈವ ಗಚ್ಚಾಮಿ. ಅಹಂ ನೈವ ಗಚ್ಚಾಮಿ. ಅಹಂ ನೈವ ಗಚ್ಚಾಮಿ. ನಾನು ಹೋಗೋದೇ ಇಲ್ಲ. ಅಹಂ ನೈವ ಗಚ್ಚಾಮಿ. ಅಹಂ ನೈವ ಗಚ್ಚಾಮಿ. ಎಲ್ಲ ದುಷ್ಟ. ರೇ ದುಷ್ಟ, ಏನು ಮಾಡ್ತೀಯೇ? ಕಿಂ ಕರೋತಿ. ಕಿಂ ಕರೋಸಿ. ಎಲ್ಲಕ್ಕೆ ತೀ ಹಾಕಿಬಿಡ್ತಾ ಇದ್ದೆ. ಸಿ ಸಿ. ಹಾಂ, ಕರೆಕ್ಟ್ ಕರೆಕ್ಟ್. ಹೇಳಪ್ಪ. ನಾನು ಹೋಗುವುದೇ ಇಲ್ಲ. ಹಾಂ, ಎಲ್ಲ ದುಷ್ಟ, ಏನು ಮಾಡುತ್ತೀಯೇ? ಅಹಂ ನೈವ ಗಚ್ಚಸಿ. ಅಹಂ ನೈವ ಗಚ್ಚಾಮಿ. ಗಚ್ಚಮಿ ಅಲ್ಲ, ದೀರ್ಘ ಇರಬೇಕು. ಗಚ್ಚಾಮಿ. ಅಹಂ ನೈವ ಗಚ್ಚಾಮಿ. ರೇ ದುಷ್ಟ, ಕಿಂ ಕರೋಸಿ. ಕರೆಕ್ಟ್. ನೀವು ಹೇಳಪ್ಪ. ಏದು ನಾನು ಹೋಗೋದಿಲ್ಲ. ಎಲ್ಲ ದುಷ್ಟ, ಏನು ಮಾಡುತ್ತೀಯ? ಅಹಂ ನ ಗಚ್ಚಾಮಿ. ಹೇಳು. ಕರೆಕ್ಟೇ ಹೇಳು. ದುಷ್ಟ ಹ್ಞೂ, ಕಿಂ ಕರೋಸಿ. ಕರೆಕ್ಟ್. ಮುಂದಿನ ವಾಕ್ಯ. ಕರೆಕ್ಟ್.
ಮಮೈವ ಏ ವಾಕ್ಯ ಬಿಟ್ಟಿದ್ದೆ. ನನ್ನಂತೆ ನಿನ್ನಂತೆ ನನ್ನಂತೆ ನೀನು ರಾಮನನ್ನು ಜಪಿಸು. ನನ್ನಂತೆ. ಮಮೈವ ತ್ವಮಪಿ ರಾಮಮಂತ್ರ ಮಮ್ಮೈವ ಅಂದರೆ ನನ್ನದೂ ಆಗುತ್ತದೆ. ನನ್ನದು ಏಕೆ ಬಂದಿದೆಯಾ ಕಲ್ತಿದ್ಯಾ? మరి ನನ್ನದು ಅಂದರೆ ನನ್ನದು ಎಂದು ಏಕೆ ಹೇಳೋದು? ಅಹಮಿವ 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 ನೀನೂ ತ್ವಮಪಿ ನೀನೂ ಇದೆ ನೋಡಿ, ಆ ನೂ ಇದೆ. ತ್ವಮಪಿ ತ್ವಮಪಿ ಹಾಂ ರಾಮಮಂತ್ರಂ ಜಪ. ಕರೆಕ್ಟ್. ಅಹಮಿವ ತ್ವಮಪಿ ರಾಮಮಂತ್ರಂಜಪ. ಹೇಳು. ನನ್ನಂತೆ ನೀನು ರಾಮ ಮಂತ್ರವನ್ನು ಜಪಿಸು. ಕರೆಕ್ಟ್. ಅಹಮಿವ ತ್ವಮಪಿ ರಾಮ ಮಂತ್ರಂ ಜಪ. ಕರೆಕ್ಟ್. ನನ್ನಂತೆ ನೀನು ರಾಮ ಮಂತ್ರವನ್ನು ಜಪಿಸು. ಅಹಮಿವ ತ್ವಮಪಿ ತ್ವಮಪಿ ರಾಮ ಮಂತ್ರಂ ಜಪ. ಕರೆಕ್ಟಾ? ಅವನು ಏನನ್ನು ಓದುವುದಿಲ್ಲವೇನು? ಅವನೇನು ಓದುವುದಿಲ್ಲವೇನೋ. ಸಾ ಕಿಮಪಿ ನ ಪಠಸಿ ಪಠತಿ. ಕರೆಕ್ಟ್. ನ ಪಠತಿ ಕಿಂ? ನ ಪಠತಿ ಕಿಂ. ಪ್ರಶ್ನೆ ಇದೆ ಅಲ್ಲವೇ? ಅವನು ಏನನ್ನು ಓದುವುದಿಲ್ಲವೇನು? ಸ ಕಿಮಪಿ ನ ಪಠತಿ ಕಿಂ. ನೈವ ಏನನ್ನು ಓದುವುದಿಲ್ಲ ಅಂದರೆ ನ ಪಠತಿ ಅಷ್ಟೇ. ಹಾಂ, ಇಲ್ಲವೇ ಅಂತ ಓದುವುದೇ ಇಲ್ಲ ಅಂದರೆ ನೈವ ಆಗುತ್ತೆ. ಓದುವುದಿಲ್ಲ ಬೇರೆ, ಓದುವುದೇ ಇಲ್ಲ ಅಂದರೆ ನೈವ ಆಗುತ್ತೆ. ಓದುವುದಿಲ್ಲ ನ ಪಠತಿ ಕಿಂ. ಅದೇ ಅವನು ಏನನ್ನು ಓದುವುದಿಲ್ಲ ಅಂದರೆ ಸ ಕಿಮಪಿ ನ ಪಠತಿ ಕಿಂ. ಅವನು ಏನೂ ಓದುವುದಿಲ್ಲವಾ? ಓದುವುದಿಲ್ಲ ಅಂತೆ. ಅವನು ಏನೂ ತಿನ್ನುವುದಿಲ್ಲವಾ? ತಿನ್ನಲ್ಲ ಅಂತೆ. ಒಂದೊಂದು ದಿವಸ ಊಟ ಮಾಡಲ್ಲ. ಏನಪ್ಪ ಅವ್ರು ಏನು ತಿನ್ನಲ್ಲವ, ಅವ್ರು ಏನಾಯಿತು ಅಂತ. ಸ ಕಿಮಪಿ ನ ಖಾದತಿ. ಸ ಕಿಮಪಿ ನ ಖಾದತಿ ಕಿಂ. ಅವ್ರು ಏನು ತಿನ್ನಲ್ವಾ? ಅದೇನು ತಿನ್ನಲ್ಲ ಅಂತೆ. ಹಾಗೆ. ಓಕೆ. ಅವನು ಓದಪ್ಪ. ಅವನು ಏನನ್ನು ಓದುವುದಿಲ್ಲವೇನು. ಕರೆಕ್ಟ್. ಸ ಕಿಮಪಿ ಪಠ. ಅವನಿಗೇನು ಹೇಳಬೇಕು? ಅವನು ಸ ಅವನಿಗೂ ನಾವು ಕರ್ತ ಇದಪ್ಪ, ಕ್ರಿಯಾಪದ. ಸ ಕಿಮಪಿ ಪಠಸಿ. ಸಿ ಯಾರಿಗೆ ಹೇಳ್ತಾರೆ? ನ ಪಠಿಸಿ. ಸಿ ಯಾವ ಪರ್ಸನ್ ಕಿ? ಸಿ ಇದಕ್ಕೆ ಎಲ್ಲರಿಗೆ ಒಂದು ಸಿ ಏನಾ? ಥರ್ಡ್ ಪರ್ಸನ್. ಸಿ ಥರ್ಡ್ ಪರ್ಸನ್ ಆಗುತ್ತದೆ. ಕಲಿತಿದ್ದೆ 3 ಅಕ್ಷರಗಳು. 3 ಅಕ್ಷರಗಳಲ್ಲೇ ಇಷ್ಟು ಕನ್ಫ್ಯೂಷನ. 3 ಅಕ್ಷರಗಳಲ್ಲಿ ತಿ ಸಿ ಮೀ ಗೊತ್ತಿಲ್ಲವಾ? ಮರ ಅವನಿಗೂ ಯಾವುದು ಬರಬೇಕು? ತಿಯಾ ಸಿಯಾ ಮಿಯಾ? ಅವನಿಗೆ ತಿ. ಮರ ಹೇಳು. ಸ ಕಿಮಪಿ ಪಠಾತಿ ನ ಪಠತಿ. ಮತ್ತೆ ಪ್ರಶ್ನ ಕಿಂ. మరి ಸೇರಿಸು. ಸ ಕಿಮಪಿ ನ ಪಠಾತಿ. ಪಠಾತಿ ಏಕೆ? ಪಠತಿ. ಪಠತಿ ಕಿಂ. ಮತ್ತೊಂದು ಸಲ. ಸ ಕಿಮಪಿ ನ ಪಠತಿ ಕಿಂ. ಸ ಕಿಮಪಿ ನ ಪಠತಿ ಕಿಂ. ಸ ಕಿಮಪಿ ನ ಪಠತಿ ಕಿಂ. ಹೇಳಪ್ಪ. ಅವನು ಏನನ್ನು ಓದುವುದಿಲ್ಲವೇನೋ. ಸ ಕಿಮಪಿ ನ ಪಠತಿ ಕಿಂ. ಮುಂದಿನ ವಾಕ್ಯ. ಆಚಾರ್ಯರನ್ನು ಪೂಜಿಸು, ನಾರಾಯಣನನ್ನು ಸ್ಮರಿಸು. ಆಚಾರ್ಯನ ಪೂಜೆಯ ನಾರಾಯಣ ಸ್ಮರ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆಯ್ತಲ್ಲ, ಮಿಕ್ಕದು ನೆಕ್ಸ್ಟ್ ಪಾಠ.